ಇವತ್ತು ಈ ವಿಡಿಯೋದಲ್ಲಿ ಹೇಗೆ IRCTC ರೈಲ್ ಅಕೌಂಟ್ನ ಕ್ರಿಯೇಟ್ ಮಾಡೋದನ್ನು ತಿಳ್ಕೊಳ್ಳೋಣ. ಹಾಯ್, ವೆಲ್ಕಮ್ ಟು ಫ್ಯೂಷನ್ ಬಾಕ್ಸ್ ಸ್ಟೋರೀಸ್. ಸೊ ಮೊದಲಿಗೆ ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಅಲ್ಲಿ IRCTC ರೈಲ್ ಕನೆಕ್ಟ್ ಅನ್ನೋ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ. ಸೊ ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೇಲೆ ನಿಮಗೆ ಲಾಗಿನ್ ಅಂತ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ರಿಜಿಸ್ಟರ್ ಯೂಸರ್ ಅಂತ ಇದೆ. ಸೊ ಫಸ್ಟ್ ಟೈಮ್ ನೀವು ರಿಜಿಸ್ಟರ್ ಆಗ್ತಿದ್ದ ಇಲ್ಲಿ ರಿಜಿಸ್ಟರ್ ಯೂಸರ್ ಅಂತ ಇದೆ, ಅದರ ಮೇಲೆ ಸೆಲೆಕ್ಟ್ ಮಾಡಿ. ನೀವು ರಿಜಿಸ್ಟರ್ ಯೂಸರ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಯೂಸರ್ ನೇಮ್ನ ನಿಮ್ಮ ಮೇಲ್ ID ಬೇಕಾದರೆ ಕೊಡ್ಬೋದು. ನಿಮ್ಮ ಮೇಲ್ ID ಬಂದು 16 ಕ್ಯಾರೆಕ್ಟರ್ಸ್ ಒಳಗಡೆ ಇರಬೇಕು, ಅಥವಾ ನಿಮ್ಮ ಒಂದು ನೇಮ್ ಏನಿರುತ್ತೆ ವಿತ್ ಇನ್ಷಿಯಲ್ ಕೊಟ್ಟರು ಅದು ಓಕೆ ಆಗುತ್ತೆ. ಹಾಗೆ ನಿಮ್ಮ ಫುಲ್ ನೇಮ್, ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್, ನಿಮ್ಮ ಒಂದು ಇಮೇಲ್ ID, ಇದಕ್ಕೊಂದು OTP ಬರುತ್ತೆ. ಹಾಗೆ ನಿಮ್ಮ ಒಂದು ಮೊಬೈಲ್ ನಂಬರ್, ಹಾಗೆ ಇಲ್ಲಿ ಕಾಣ್ತಿರೋ ಕ್ಯಾಪ್ಚನ ಎಂಟ್ರ್ ಮಾಡಿ ಸಬ್ಮಿಟ್ ಮಾಡಿ. ನೀವಿಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಕನ್ಫರ್ಮೇಷನ್ ಕೇಳುತ್ತೆ. ನಿಮ್ಮ ಒಂದು ಇಮೇಲ್ ID ಹಾಗೆ ನೀವು ಎಂಟರ್ ಮಾಡಿರೋ ಮೊಬೈಲ್ ನಂಬರ್ ಕರೆಕ್ಟ್ ಇದೆಯಾ ಅಂತ. ಕರೆಕ್ಟ್ ಇದೆ ಅಂದರೆ ಇಲ್ಲಿ ಓಕೆ ಮೇಲೆ ಪ್ರೆಸ್ ಮಾಡಿ. ಓಕೆ ಕೊಟ್ಟಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಗೆ ನಿಮ್ಮ ಇಮೇಲ್ IDಗೆ ಒಂದು OTP ಬರುತ್ತೆ, ಅದನ್ನು ಎಂಟರ್ ಮಾಡಿ ವೆರಿಫೈ ಇಮೇಲ್ ಆ್ಯಂಡ್ ಮೊಬೈಲ್ ನಂಬರನ್ನು ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಮೇಲ್ ID ಹಾಗೆ ನಿಮ್ಮ ಮೊಬೈಲ್ ನಂಬರ್ ಎರಡಕ್ಕೂ ಡಿಫ್ರೆಂಟ್ OTP ಬರುತ್ತೆ, ಎರಡೂ ಒಂದೇ ಆಗಿರೋಲ್ಲ. ಚೆಕ್ ಮಾಡಿ ಎಂಟರ್ ಮಾಡಿ. ಆದಮೇಲೆ ವೆರಿಫೈ ಇಮೇಲ್ ಆ್ಯಂಡ್ ಮೊಬೈಲ್ ವಿತ್ OTP ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಸೊ OTP ವೆರಿಫೈ ಆದಮೇಲೆ ನಿಮಗೆ ಈ ರೀತಿ ಬರುತ್ತೆ, ವೆಲ್ಕಮ್, ಹಾಗೆ ಅದ್ರ ಪಕ್ಕದಲ್ಲಿ ನಿಮ್ಮ ನೇಮ್. ಸೊ ಇವರ IRCTC ಯೂಸರ್ ID ಹ್ಯಾಸ್ ಬಿನ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅನ್ನೋ ಒಂದು ಪಾಪಪ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಂಟಿನ್ಯೂ ಕೊಡಿ. ಹಾಗೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ಡೇಟ್ ಆಫ್ ಬರ್ತ್, ಹಾಗೆ ಜೆಂಡರ್, ಅಡ್ರೆಸ್ಸು, ಪಿನ್ ಕೋಡು. ಸೊ ನಿಮ್ಮ ಒಂದು ಡೀಟೇಲ್ಸ್ನ ಎಂಟರ್ ಮಾಡಿ ಕೆಳಗಡೆ ಕಾಣಿಸೋ ಒಂದು ಬಾಕ್ಸ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಡೀಟೇಲ್ಸ್ ಎಲ್ಲ ವೆರಿಫೈ ಆದಮೇಲೆ ನಿಮಗೆ ಒಂದು ಕನ್ಫರ್ಮೇಷನ್ ಬರುತ್ತೆ. ಕಂಗ್ರ್ಯಾಚುಲೇಷನ್, ಯುವರ್ ಯೂಸರ್ ಪ್ರೊಫೈಲ್ ಇಸ್ ಕಂಪ್ಲೀಟ್ ನೌ. ಕ್ಲಿಕ್ ಓಕೆ ಟು ಯೂಸ್ IRCTC ಟಿಕೆಟಿಂಗ್ ಸರ್ವಿಸ್ ಆ್ಯಂಡ್ ಬುಕ್ ರೈಲ್ ಟಿಕೆಟ್ಸ್ ಆನ್ಲೈನ್. ಸೊ ಇಲ್ಲಿ ನೀವು ಓಕೆ ಸೆಲೆಕ್ಟ್ ಮಾಡಿ. ಈಗ ನೀವು ಬಂದು IRCTC ಮೊಬೈಲ್ ಆ್ಯಪಲ್ಲಿ ನೀವೇನೊಂದು ಯೂಸರ್ ನೇಮ್ ಕೊಟ್ಟಿದ್ರಿ ಹಾಗೆ ಅದ್ರ ಪಾಸ್ವರ್ಡ್ನ ಕೊಟ್ಟು ಲಾಗಿನ್ ಆಗಿ. ಆಗ ಯೂಸರ್ ID ಹಾಗೆ ಪಾಸ್ವರ್ಡ್ ಕ್ರಿಯೇಟ್ ಆದಮೇಲೆ ಮತ್ತೆ ಒಂದು IRCTC ರೈಲ್ ಕನೆಕ್ಟ್ ಆ್ಯಪ್ನ ಓಪನ್ ಮಾಡಿ. ಇಲ್ಲಿ ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೀವು ಏನೋ ಒಂದು ಯೂಸರ್ ನೇಮ್ ಹಾಗೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ರಿ, ಅದನ್ನ ಎಂಟರ್ ಮಾಡಿ. ಇಲ್ಲಿ ಕಾಣ್ತಿರೋ ಕ್ಯಾಪ್ಚನ್ನ ಎಂಟರ್ ಮಾಡಿ ಲಾಗಿನ್ ಮಾಡಿ. ಲಾಗಿನ್ ಆದಮೇಲೆ ನಿಮ್ಮ ಈ ಅಪ್ಲಿಕೇಶನ್ಗೆ 4 ಡಿಜಿಟ್ ಪಿನ್ನ ಸೆಟ್ ಮಾಡಬೇಕು. ಹಾಗೆ ಇಲ್ಲಿ ಕಾಣ್ತಿರೋ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಆನ್ ಮಾಡಿದ್ರೆ ನಿಮ್ಮ ಒಂದು ಫಿಂಗರ್ ಪ್ರಿಂಟ್ ಏನು ಕೊಟ್ಟಿರ್ತೀರ ಮೊಬೈಲಲ್ಲಿ ಅದು ಕೂಡ ಯೂಸ್ ಮಾಡ್ಬೋದು. ಈಗ ನಿಮ್ಮ ಅಪ್ಲಿಕೇಶನ್ ಲಾಗಿನ್ ಆಗಿದೆ. ಇಲ್ಲಿ ಕೆಳಗೆ ಕಾಣ್ತಿರುವಂಥ ಅಕೌಂಟ್ ಸೆಕ್ಷನ್ಗೆ ಬಂದರೆ ಇಲ್ಲಿ ನೀವು ಮೇಲ್ ನೋಡ್ಬೋದು, ನಿಮ್ಮ ಒಂದು ಹೆಸರು ಹಾಗೆ ಮೇಲ್ ID ಕಾಣಿಸ್ತಾ ಇರುತ್ತೆ. ಹಾಗೆ ಇಲ್ಲಿ ಮೈ ಪ್ರೊಫೈಲ್ ಅನ್ನೋ ಆಪ್ಷನ್ ಇದೆ. ಇಲ್ಲಿ ನೀವು ನಿಮ್ಮ ಡೀಟೇಲ್ಸ್ನ ಎಡಿಟ್ ಮಾಡ್ಬೋದು. ಹಾಗೆ ನಿಮ್ಮ ಮೇಲ್ ID ಹಾಗೆ ಮೊಬೈಲ್ ನಂಬರ್ನ ಒಂದು ಸಲ ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ 30 ಡೇಸ್ ತನಕ ಚೇಂಜಸ್ ಮಾಡೋಕೆ ಆಪ್ಷನ್ ಇರೋಲ್ಲ. ನೆಕ್ಸ್ಟ್ 30 ಡೇಸ್ ಆದಮೇಲೆ ನೀವು ಚೇಂಜ್ ಮಾಡಬೇಕಾಗಿರುತ್ತೆ. ಹಾಗೆ ಈಗ ನೀವು ಬುಕ್ ಮಾಡಬೇಕು ಅಂದರೆ ಈಗ ಚೆಕ್ ಮಾಡ್ಬೋದು ಟ್ರೈನ್, ಹಾಗೆ ಬುಕ್ ಟಿಕೆಟ್ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಸೊ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಹಾಗೆ IRCTC ಆ್ಯಪಲ್ಲಿ ಹೇಗೆ ಮೈ ಮಾಸ್ಟರ್ ಲಿಸ್ಟ್ಗೆ ಪ್ಯಾಸೆಂಜರ್ನೇ ಆ್ಯಡ್ ಮಾಡೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ಹೇಗೆ ಮಾಸ್ಟರ್ ಲಿಸ್ಟ್ಗೆ ಪ್ಯಾಸೆಂಜರ್ ನೇಮ್ನ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಅಕೌಂಟ್ ಸೆಕ್ಷನ್ ಇದೆ. ಅಕೌಂಟಲ್ಲಿ ಮೈ ಮಾಸ್ಟರ್ ಲಿಸ್ಟ್ ಅಂತ ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಬೇಕು. ಮಾಡಿ ಇಲ್ಲಿ ಮೇಲ್ಗಡೆ ಆ್ಯಡ್ ಪ್ಯಾಸೆಂಜರ್ಸ್ ಅಂತ ಇದೆ. ನಾನು ಆಲ್ರೆಡಿ ಒಂದು ಪ್ಯಾಸೆಂಜರ್ ನೇಮ್ನ ಅಂದರೆ ಒಬ್ಬರು ನೇಮ್ನ ಆ್ಯಡ್ ಮಾಡಿದ್ದೀನಿ. ಸೊ ಮತ್ತೆ ಇನ್ನೊಬ್ರನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಪ್ಯಾಸೆಂಜರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬಂದು ನಮ್ಮ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಬರ್ತ್ ಪ್ರಿಫರೆನ್ಸಲ್ಲಿ ನಿಮಗೆ ಇಲ್ಲೇ ಸೆಲೆಕ್ಟ್ ಮಾಡ್ಬೋದು. ಲೋಯರು, ಮಿಡಲು, ಅಪ್ಪರು, ಸೈಡ್ ಲೋಯರು, ಸೈಡ್ ಮಿಡಲು, ಸೈಡ್ ಅಪ್ಪರ್ ಅಂತ. ಹಾಗೆ ಮೀಲ್ ಪ್ರಿಫರೆನ್ಸ್ ಕೂಡ ಇಲ್ಲೇ ಸೆಲೆಕ್ಟ್ ಮಾಡ್ಬೋದು. ವೆಜ್ಜು, ನಾನ್ ವೆಜ್ಜು, ನೋ ಫುಡ್ಡು. ಹಾಗೆ ID ಕಾರ್ಡ್ ಟೈಪಲ್ಲಿ ಬಂದು ನೀವು ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೋದು, ಪಾಸ್ಪೋರ್ಟು, ಪ್ಯಾನ್ ಕಾರ್ಡು, ವೋಟರ್ ID, ಗೌರ್ಮೆಂಟ್ ಇಶ್ಯೂ ID ಕಾರ್ಡು, ಇನ್ಕ್ಲೂಡಿಂಗ್ ಸ್ಟೂಡೆಂಟ್ ID ಕಾರ್ಡ್ ಕೂಡ ಕೊಡ್ಬೋದು. ಇದೆಲ್ಲ ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಕಾಣ್ತಿದೆ ಆ್ಯಡ್ ಪ್ಯಾಸೆಂಜರ್ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಮ ಕಂಪ್ಲೀಟ್ ಡೀಟೇಲ್ಸ್ ಹಾಕಿ ಆ್ಯಡ್ ಪ್ಯಾಸೆಂಜರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ, ಕನ್ಫರ್ಮೇಷನ್ ಪ್ಯಾಸೆಂಜರ್ ಡೀಟೇಲ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ. ಓಕೆ ಅಂತ ಸೆಲೆಕ್ಟ್ ಮಾಡಿ. ಈಗ ಇಲ್ಲಿ ನೀವು ನೋಡ್ಬೋದು ಮತ್ತೊಂದು ಪ್ಯಾಸೆಂಜರ್ ಲಿಸ್ಟ್ ಇಲ್ಲಿ ಬಂದ. ಹಾಗೆ ಈ ಮೈ ಮಾಸ್ಟರ್ ಲಿಸ್ಟ್ ಏನಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ
ಮೇಯ್ನಾಗಿ ತತ್ಕಾಲ್ ಟಿಕೆಟ್ ಬುಕ್ ಮಾಡೋ ಟೈಮಲ್ಲಿ ಎಲ್ಲರೂ ಗೊತ್ತಿರೋ ಹಾಗೆ ತತ್ಕಾಲ್ ಟಿಕೆಟು ಬಿಟ್ಟು 5ರಿಂದ 10 ನಿಮಿಷದಲ್ಲಿ ಫಿಲ್ ಆಗುತ್ತೆ. ಸೊ ತತ್ಕಾಲ್ ಟಿಕೆಟ್ ಮಾಡೋ ಟೈಮಲ್ಲಿ ಫಾಸ್ಟಾಗಿ ಬುಕ್ ಮಾಡಬೇಕು. ಸೊ ಅದಕ್ಕೇನಪ್ಪ ಅಂದರೆ ಯಾರ್ಯಾರು ಜರ್ನಿ ಮಾಡ್ತೀರೋ ಅವ್ರ ನೇಮ್ನ ಕಂಪ್ಲೀಟ್ ಡೀಟೇಲ್ಸ್ನ ಮೊದಲೇ ನೀವು ಬಂದು ಮಾಸ್ಟರ್ ಲಿಸ್ಟಲ್ಲಿ ಆ್ಯಡ್ ಮಾಡಿ ಇಟ್ಕೊಂಡ್ರೆ ಅದು ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಬುಕ್ ಮಾಡೋ ಟೈಮಲ್ಲಿ ಜಸ್ಟ್ ಅವ್ರ ಡೀಟೇಲ್ಸ್ ಎಲ್ಲ ಎಂಟ್ರ್ ಮಾಡೋ ಬದಲು ಅವ್ರ ನೇಮೇ ಸೆಲೆಕ್ಟ್ ಮಾಡೋ ಡೀಟೇಲ್ಸ್ ಮತ್ತೆ ಡೈರೆಕ್ಟಾಗಿ ಬರುತ್ತೆ. ಸೊ ಬೇಗ ನೀವು ಬುಕ್ ಮಾಡಿ. ಹಾಗೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ಸಲ ಡೆಮೋ ತೋರಿಸ್ತೀನಿ. ಹೋಮಿಗೆ ಬಂದು ಟ್ರೈನ್ ಮೇಲೆ ಸೆಲೆಕ್ಟ್ ಮಾಡ್ತೀನಿ, ಬುಕ್ ಟಿಕೆಟ್. ಹಾಗೆ ಇಲ್ಲಿ ನಾನೊಂದು ಮೈಸೂರಿಂದ ತಿರುಪತಿ ಅಂತ ಸೆಲೆಕ್ಟ್ ಮಾಡ್ತೀನಿ. ಡೇಟ್ ಬಂದು ನಾಳೆ ಡೇಟ್ ಸೆಲೆಕ್ಟ್ ಮಾಡ್ತೀನಿ, ಸರ್ಚ್ ಟ್ರೈನ್ ಅಂತ ಕೊಡ್ತೀನಿ. ಹಾಗೆ ಇಲ್ಲಿ ಸ್ಲೀಪರು, ಪ್ಯಾಸೆಂಜರ್ ಡೀಟೇಲ್ಸ್. ಈಗ ನಾವಿಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಮಾಸ್ಟರ್ ಲಿಸ್ಟ್ ಆ್ಯಡ್ ಮಾಡೋದ್ರಿಂದ ಇಲ್ಲಿ ಆಲ್ರೆಡಿ 2 ನೇಮ್ ಬರ್ತಾಯಿದೆ. ಸೊ ಇಲ್ಲಿ ಆ್ಯಡ್ ನ್ಯೂ ಅಂತ ಕೊಟ್ಟರೆ ಇಲ್ಲಿ ನೀವು ಕಂಪ್ಲೀಟ್ ಎಲ್ಲ ಡೀಟೇಲ್ಸ್ ಎಂಟ್ರ್ ಮಾಡೋದ್ರ ಬದಲು ಆ್ಯಡ್ ಎಕ್ಸಿಸ್ಟಿಂಗ್ ಅಂತ ಆಪ್ಷನ್ ಇದೆ, ಆಪ್ಷನ್ ಸೆಲೆಕ್ಟ್ ಮಾಡಿದರೆ ಈಗ ನಾವು ನೋಡ್ಬೋದು ಇಲ್ಲಿ ಆಲ್ರೆಡಿ ನಾವು ಮಾಸ್ಟರ್ ಲಿಸ್ಟಲ್ಲಿ ಪ್ಯಾಸೆಂಜರ್ಸ್ ನೇಮ್ನ ಆ್ಯಡ್ ಮಾಡಿದ್ರಿಂದ ಇಲ್ಲಿ 2 ನೇಮ್ ಡಿಸ್ಪ್ಲೇ ಆಗ್ತಿದೆ. ಸೊ ಆ ನೇಮ್ಸ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಪ್ಯಾಸೆಂಜರ್ ಅಂತ ಕೊಟ್ಟರೆ ಡೈರೆಕ್ಟಾಗಿ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಇದು ನಿಮಗೆ ತತ್ಕಾಲ್ ಟಿಕೆಟ್ ಯೂಸ್ ಮಾಡೋ ಟೈಮಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ನೀವು ನಿಮ್ಮ ಫ್ಯಾಮಿಲಿ 4 ಜನ 5 ಜನ ಇದ್ದರೆ ಅವ್ರ ಡೀಟೇಲ್ಸ್ ಕಂಪ್ಲೀಟಾಗಿ ಇದರಲ್ಲಿ ಸೇವ್ ಮಾಡಿ ಇಟ್ಟಿದ್ರೆ ಪ್ರತಿ ಸಲ ನೀವು ಟ್ರೈನ್ ಟಿಕೆಟ್ ಬುಕ್ ಮಾಡೋ ಟೈಮಲ್ಲಿ ಅದನ್ನು ಎಂಟ್ರ್ ಮಾಡೋ ಅವಶ್ಯಕತೆ ಇರೋಲ್ಲ. ಆ್ಯಡ್ ಎಕ್ಸಿಸ್ಟಿಂಗ್ ಕೊಟ್ಟು ಅವ್ರ ನೇಮಲ್ಲಿ ಸೆಲೆಕ್ಟ್ ಮಾಡಿದ್ರೆ ಡೈರೆಕ್ಟಾಗಿ ಆಪ್ಷನ್ ಸೆಲೆಕ್ಟ್ ಆಗುತ್ತೆ. ಮತ್ತು ನಾವು ಈ ವಿಡಿಯೋದಲ್ಲಿ IRCTC ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು, ಹಾಗೆ ಹೇಗೆ ಮಾಸ್ಟರ್ ಲಿಸ್ಟ್ಗೆ ಪ್ಯಾಸೆಂಜರ್ ನೇಮ್ನ ಆ್ಯಡ್ ಮಾಡೋದನ್ನು ತಿಳ್ಕೊಂಡ್ವಿ. ಸೊ ಇದೇ ಥರ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ ಫ್ಯೂಷನ್ ಬಾಕ್ಸ್ ಸ್ಟೋರಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.